ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾಡ್ತಾ ಇರುವಂತಹ ಅಡುಗೆ ಪನ್ನೀರ್ ಬಿರಿಯಾನಿ. ಬನ್ನಿ ಇವತ್ತು ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಪನ್ನೀರ್ ಬಿರಿಯಾನಿ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು, ಹಾಗೆ ಮಾಡುವಂತಹ ವಿಧಾನಗಳೇನು ಎಲ್ಲನೂ ಇವತ್ತು ತಿಳಿತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ನಾವಿವತ್ತು ಹೋಮ್ ಮೇಡ್ ಪನ್ನೀರ್ ತೊಗೊಂಡಿದ್ದೀವಿ. ಪನ್ನೀರಿಗೆ ಮೊದಲನೇದಾಗಿ ಉಪ್ಪನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಖಾರದ ಪುಡಿನ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಉಪ್ಪು ಖಾರ ಪನ್ನೀರ್ಗೆ ಚೆನ್ನಾಗಿಡಿದ್ರೆ ನೀವು ಪನ್ನೀರ್ ಬಿರಿಯಾನಿ ತಿನ್ನಬೇಕಾದ್ರೆ ಅದು ನಿಮಗೆ ಒಳ್ಳೆ ಫ್ಲೇವರ್ನ ಕೊಡುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ. ಸೊ ನೋಡಿ, ಇವಾಗ ಮೊದಲು ನಾವು ಒಂದು ಹೆಂಚು ತೊಗೋಬೇಕು. ಹೆಂಚು ಕಾದ ನಂತರ ನಾವಿವಾಗ ಏನು ಉಪ್ಪು ಖಾರ ಹಾಕ್ಕೊಂಡಿದ್ವಲ್ಲ ಪನ್ನೀರ್ನ, ಅದನ್ನು ಹೆಂಚು ಮೇಲೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಅದನ್ನು ಒಡೆದೋಗೋ ಥರ ಎಲ್ಲ ಕೈ ಆಡಿಸ್ಬಾರ್ದು, ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಬಿಕಾಸ್ ಪನ್ನೀರು ಸಾಫ್ಟ್ ಇರುತ್ತಲ್ವ, ಹಾಗಾಗಿ ಪನ್ನೀರ್ ಬ್ರೌನ್ ಕಲರ್ ಬರೋವರೆಗೂ ನಾವು ಎಲ್ಲ ಪನ್ನೀರ್ನು ಹುರ್ಕೊಂಡು ಇಟ್ಕೋಬೇಕು. ನೋಡಿ ಹೇಗೆ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ನೋಡಿದೆಯಲ್ಲ. ಎಸ್, ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ. ಅದು ಅಲ್ಲದೆ ಹೋಮ್ ಮೇಡ್ ಪನ್ನೀರ್ ಬೇರೆ ಸಖತ್ತಾಗಿರುತ್ತೆ. ಸ್ವಲ್ಪ ಕಲರ್ ಬರಬೇಕು ನೋಡಿ ಎಲ್ಲ ಕಡೆ. ಹೀಗೆ ಇಲ್ಲಿ ನೀವು ಇಲ್ಲ ಸ್ವಲ್ಪನೇ ಹಾಕೋಬೋದು, ಒಟ್ಟಿಗೆ ಹಾಕೋಬೇಕಂತ ಏನಿಲ್ಲ. ಹಾಗೆ ನಾವು ಪನ್ನೀರ್ನ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಈಗ ಪನ್ನೀರ್ ಬಿರಿಯಾನಿ ಮಾಡುವಂತಹ ವಿಧಾನನ ನೋಡ್ತಾ ಹೋಗೋಣ. ಮೊದಲು ಒಂದು ಕುಕ್ಕರ್ ಇಟ್ಕೋಬೇಕು. ಕುಕ್ಕರ್ಗೆ ಎಣ್ಣೆ ಹಾಗೂ ತುಪ್ಪನ ನಾವಿಲ್ಲಿ ಹಾಕ್ಕೋಬೇಕು. ಎಣ್ಣೆ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ನಾವಿದಕ್ಕೆ ಮಸಾಲೆ ಏನು ಪುಲಾವ್ ಮಸಾಲೆ, ಚಕ್ಕೆ, ಲವಂಗ, ಪುಲಾವ್ ಎಲೆ, ಓಂಕಾಳು, ನಕ್ಷತ್ರ ಹೂವು ಇದೆಲ್ಲನೂ ಬಾಣಲಿಯಲ್ಲಿ ಹಾಕ್ಕೋಬೇಕು. ಅಂದರೆ ಕುಕ್ಕರಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಬಿಸಿಯಾದ ನಂತರ ನಾವು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದಂತಹ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದ ನಂತರ ನಾವಿವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿಟ್ಟಂತಹ ಟೊಮೆಟೊನ ಹಾಕ್ಕೋಬೇಕು. ನೋಡಿ ಹೇಗೆ ಟೊಮೆಟೊ ಹಾಕ್ಕೋತಾ ಇದ್ದೀವಲ್ಲ, ಹೀಗೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಮತ್ತು ಈರುಳ್ಳಿ ಬೇಯುವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ಹಾಗೆ ಟೊಮೆಟೊ ಕೂಡ ಚೆನ್ನಾಗಿ ಬೇಯುತ್ತೆ. ನಂತರ ನಾವಿಲ್ಲಿ ಕೊತ್ತಂಬರಿ ಹಾಗೂ ಪುದೀನನ ಹಾಕಬೇಕು. ಕಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಮೊದಲೇ ತೊಳೆದು. ನಂತರ ಗರಂ ಮಸಾಲ, ಧನಿಯಾ ಪುಡಿನ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ ಮೇಲೆ ಅರಿಶಿನ ಪುಡಿ ಹಾಗೆ ಸ್ನೇಹಿತರೆ, ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋದನ್ನ ಹೇಳಬೇಕಾಗಿತ್ತು, ಅದು ಸ್ಕಿಪ್ ಆಗಿದೆ, ಮರಿದೆ. ನೀವು ಟೊಮೆಟೊ ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ನೀರನ್ನ ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನೋಡಿ, ನೀರು ಚೆನ್ನಾಗಿ ಕುದ್ದ ಮೇಲೆ ನಾವು ತೊಳೆದಿಟ್ಕೊಂಡಂತಹ ಅಕ್ಕಿನ ಹಾಕ್ಕೋಬೇಕು. ನೀರು ಮತ್ತು ಅಕ್ಕಿ ಮಸಾಲೆ ಚೆನ್ನಾಗಿ ಸ್ವಲ್ಪ, ಅಂದರೆ ಅಕ್ಕಿನ ತುಂಬ ಬೇಯಿಸಬಾರ್ದು, ಸ್ವಲ್ಪ ಬೇಯಿಸಬೇಕು. ಅದು ಬೆಂದ ನಂತರ ನಾವು ಪನ್ನೀರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಪನ್ನೀರನ್ನ ಹಾಕ್ಕೋಬೇಕು. ಫಸ್ಟೇ ಪನ್ನೀರ್ ಹಾಕ್ಕೋಬಾರ್ದು. ಅಕ್ಕಿ ಹಾಕಿ ಅಕ್ಕಿ ಕುದಿಬೇಕಾದ್ರೆ ನಾವು ಪನ್ನೀರ್ ಹಾಕ್ಕೋಬೇಕು. ನೋಡಿ ಚೆನ್ನಾಗಿ, ಅಂದರೆ ನೀರು ನಾವು ಕರೆಕ್ಟಾಗಿ ಇಟ್ಕೊಂಡಿರಬೇಕು. ನೋಡಿ ಹೀಗೆ ನಾನು ಇವಾಗ ತೋರಿಸಿದ್ನಲ್ಲ, ಆ ಸಂದರ್ಭದಲ್ಲಿ ನೀವು ಹರಳಾಗಿ ಇಟ್ಕೋಬೇಕು. ಹರಳಿದ ನಂತರ ಉರಿನ ಸಣ್ಣ ಮಾಡಿ ಬಾಯಿನ ಮುಚ್ಚಿದ್ರೆ ಸೂಪರಾಗಿರುವಂತಹ ಪನ್ನೀರ್ ಬಿರಿಯಾನಿ ತಿನ್ನೋದಕ್ಕೆ ರೆಡಿ.